Okay, hello, hi, namaste. Welcome back to Basic Learning Classes. Basic Learning Classes. So, ಇಲ್ಲಿವರೆಗೂ ನಾನು ಮೇ ಬಿ 4 to 5 ಕ್ಲಾಸಸ್ ತೊಗೊಂಡಿದ್ದೇನೆ. ಐ ಟುಕ್ 4 to 5 ಕ್ಲಾಸಸ್ ಫಾರ್ ಬೇಸಿಕ್ ಲರ್ನಿಂಗ್. ಫಸ್ಟ್ ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸ್ ತೊಗೊಂಡಿದ್ದೆ. ಸೊ ಸೆಕೆಂಡ್ ಕ್ಲಾಸ್ ಆನ್ವರ್ಡ್ಸ್ ಐ ಗಿವನ್ ದ ವಿಡಿಯೋಸ್ ಟು ಹೌ ಟು ರೈಟ್. ಓಕೆ, ಮಕ್ಕಳಿಗೆ ಯಾವ ರೀತಿ ಬರಿಬೇಕು ಮಕ್ಕಳು. ಓಕೆ, ಯಾವ ರೀತಿ ಓದಬೇಕು, ಯಾವ ಶೇಪ್ ಒಳಗಡೆ ಬರಿಬೇಕು ಅಂತ ಡಾಟ್ ವೈಸ್ ನಾನು ಕಲಿಸಿದ್ದೇನೆ. ಓಕೆನಾ. ಸೊ ಪೂರ್ತಿ ಮುಗಿದಿಲ್ಲ. ಸೊ ಇನ್ನು ಲಾಸ್ಟ್ ಕ್ಲಾಸ್ ಇ ಮತ್ತು ಎಫ್ ಅನ್ನು ಕಲಿಸಿದ್ದೆ ನಾನು. ಓಕೆ, ಐ ಥಿಂಕ್ ಯು ಆರ್ ಸೇಮ್. ಇ ಮತ್ತು ಎಫ್ ಅನ್ನು ಟೀಚ್ ಮಾಡಿದ್ದೆ. ಓಕೆ, ನಾವು ನೆಕ್ಸ್ಟ್ ಈಸ್ ಯಾವುದಪ್ಪ ಅಂದರೆ ಜಿ ಹೆಚ್. ಓಕೆ, GHIJ. ಸೊ ಇಲ್ಲಿವರೆಗೂ ಏನಿದೆಯಲ್ಲ, ನಾನು ನಿಮಗೆ ಓರಲಿ ಹೇಳಿದ್ದೆ ನಾನು ರೀಡಿಂಗ್, ಹೌ ಟು ರೀಡ್. ಓಕೆ, ರೀಡಿಂಗ್ ಪರ್ಪಸ್ ಹೇಳಿದ್ದೆ. ಸೊ ನಾವು ಐ ಆಮ್ ಟೀಚಿಂಗ್ ಯು ಹೌ ಟು ರೈಟ್, ದ ಮೆಥಡ್ ಆಫ್ ರೈಟಿಂಗ್. ಸೊ ಯಾವ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ. ಸೊ ಐ ಆಮ್ ಟೀಚಿಂಗ್ ಯು ನಾವು ಹೌ ಟು ರೈಟ್ G. So what I told you, G for goat, this is a capital G and this is a small g. G for goat, G for grapes, G for guitar, G for gift, G for glass. Okay, so in the last class I taught you. So now how to write G? How to write G? How we have to practice G? Let's see. Okay, so G for what I told you, G for goat. Okay, G for goat. How to write G? Okay, this is the writing of G. ಈ 3 ಲೈನನ್ನು ಯೂಸ್ ಮಾಡ್ತಾ ಹೋಗಿ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ರೈಟಿಂಗ್ G. So somewhat I had done a mistake here. What is that mistake? I didn't touch the line in this, and in this I crossed the line. Okay, so this is the wrong method. What we have to do? We have to rub. Okay, so now by touching the lines we have to write G. Okay, are you seeing how to write G? This is the method of writing capital G. ಇವಾಗ ನೋಡಿ ತೀಡೋ ಮೆಥಡು. ಓಕೆನಾ. ನೆಕ್ಸ್ಟ್ ಬರೋದು ಯಾವ ರೀತಿ ಮಕ್ಕಳಿಗೆ ತೀಡೋ ಮೆಥಡನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗಬೇಕು. ಸೊ ನಾವು ಓಕೆ, ಸೊ ಈ ರೀತಿ ತಗೊಂಡು ಈ ರೀತಿ ಲೈನನ್ನು ಕೆಳಗಡೆ ಜಗಿತಾ ಹೋಗಬೇಕು. ಸೊ ಯು ಆರ್ ಸೇಯಿಂಗ್ ನಾ ದಿಸ್ ಇಸ್ ದ G. ಈ ರೀತಿ ಬರೀತಾ ಮಕ್ಕಳಿಗೆ ತೀಡಿಸ್ತಾ ಇದನ್ನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಇವಾಗ ನಾವು ಲಾಸ್ಟ್ ಕ್ಲಾಸಲ್ಲಿ ಯೂಸ್ ಮಾಡಿರೋ ಶೇಪ್ಗಿಂತ ದಿಸ್ ಇಸ್ ಲಿಟಲ್ ಬಿಟ್ ಡಿಫಿಕಲ್ಟ್. ಓಕೆನಾ. ಏನನ್ಸುತ್ತೆ ರೀ, ಲಿಟಲ್ ಬಿಟ್ ಡಿಫಿಕಲ್ಟ್. ಸೊ ಏನಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಕೊಡ್ಬೇಕು ನಾವು ಮಕ್ಕಳಿಗೆ. ಸೊ ನನ್ನ ಮಗ ಬರಿತಾ ಇಲ್ಲ, ನನ್ನ ಮಗಳು ಬರಿತಾ ಇಲ್ಲ ಅಂಥೇಳಿ ಅವ್ರಿಗೆ ಏನು ರ್ಯಾಶ್ ಆಗಿ ಹೇಳೋದು, ನೋ, ಇಟ್ಸ್ ನಾಟ್ ಗುಡ್. ಸೊ ಟೇಕ್ ಮೋರ್ ಡೇಸ್. ಓಕೆನಾ. ಇನ್ನೂ ದಿನ ಜಾಸ್ತಿ ತೊಗೊಂಡು ಹೇಳಿ, ಬಟ್ ಸಮಾಧಾನವಾಗಿ ಹೇಳಿ. ಸೊ ಜಲ್ದಿ ಕಲಿತಾರೆ ಮಕ್ಕಳು. ಓಕೆನಾ. ಸೊ G for goat, ದಿಸ್ ಇಸ್ ದ ಶೇಪ್ ಆಫ್ ರೈಟಿಂಗ್. ಇದು ಮಿನಿಮಮ್ ಇಲ್ಲ ಅಂದರೂ ಎಷ್ಟಪ್ಪ ಅಂದರೆ 1 to 2 ಡೇಸ್ ಪ್ರಾಕ್ಟೀಸ್ ಮಾಡಿಸಿ ಪರ್ಫೆಕ್ಟ್ ಆಗ್ತಾರೆ. 2 ಡೇಸ್. ಓಕೆನಾ. G. ಸೊ ವಾಟ್ ಈಸ್ G ಫಾರ್ ಗ್ರೇಪ್ಸ್ ಹಾಕೋಣ ನಾವು. ಬರೆಯೋದು ಗೋಟು, ಬಟ್ ಡ್ರಾ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಐ ಆಮ್ ಗಿವಿಂಗ್ ಯು ಅ ಪಿಕ್ಚರ್ ಆಫ್ grapes. ಹೌದಾ. ಓಕೆ, ಸೊ ದಿಸ್ ಈಸ್ ದ ಈಸಿ ಮೆಥಡ್ ಆಫ್ ಡ್ರಾಯಿಂಗ್ grapes. ಅಂಡರ್ಸ್ಟುಡ್. ಸೊ ಇಲ್ಲೇ ಲೀಫನ್ನು ಮಾಡೋಣ. ಓಕೆ, ದಿಸ್ ಇಸ್ ಅ grapes. GRAPES. Okay, I will start with the dot methods. Okay, dot. Okay, wrong. This is wrong. Okay, dot methods. Dot methods. Okay, yes. So ಯಾವ ರೀತಿ, how much dots? 2 dots ಬೇಕು ಇದಕ್ಕೆ. ಸೊ ಇಲ್ಲಿ ಒಂದಿಡೋಣ. ಸೊ ಇಲ್ಲಿ ಬೇಡ, not here. ಇಲ್ಲಿ ಇಡೋಣ. ಓಕೆ, 4 line. Why 4 line? I will show you. Okay, okay, see here. Yes.
ಈ ರೀತಿ ಡಾಟ್ಸನ್ನು ಹಾಕಬೇಕು. ಓಕೆ, ಸೊ ಈ ರೀತಿ ಹಾಕೋದು. ಓಕೆ, ಸೊ ಜಿ ಈ ರೀತಿ ತೊಗೊಂಡು ಸರ್ಕಲ್ ಮಾಡಿ. ದಿಸ್ ಇಸ್ ದ ರೈಟಿಂಗ್ ಸ್ಕಿಲ್ ಆಫ್ ಜಿ. ಓಕೆನಾ? ಸೊ ಫಸ್ಟಿಗೆ ಸಿ ಇಲ್ಲಿಂದ ತಗೊಳ್ರಿ. ಓಕೆನಾ? ಸಿ 2 lines. ದಿಸ್ ಇಸ್ ದ ಕ್ಯಾಪಿಟಲ್ ಜಿ. ಓಕೆನಾ? ಈ ರೀತಿ ಜಿ ಬರೀಬೇಕು. ಓಕೆ, ಐ ಥಿಂಕ್ ಯು ಅಂಡರ್ಸ್ಟುಡ್. ಸಿ ಬರೆದು ಜಿನ. ಓಕೆ, ಫಿನಿಶ್ಡ್. ಜಿ ಫಾರ್ ಗ್ರೇಪ್ಸ್. ಓಕೆ, ಸೊ ನೆಕ್ಸ್ಟ್ ಗೊತ್ತಾಯ್ತಲ್ಲ? 1 2 3 ಡಾಟ್ಸ್ ಆ ರೀತಿ ಹಾಕಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಬಿಡ್ಬೇಕು ಮಕ್ಕಳಿಗೆ. ಸೊ ನೆಕ್ಸ್ಟ್ ಈಸ್ ಎಡ್ಜ್. ಓಕೆ, ನೆಕ್ಸ್ಟ್ ಈಸ್ ಎಡ್ಜ್. What I told you, edge for hand, edge for hat. So we can choose this two. Okay, 3 alphabet words, 3 alphabet words. So how we have to write edge for? I will take edge for hat. H. ಈ ರೀತಿ. ಸೊ ಥೀಡೋ ಮೆಥಡು ಎಸ್ ಲೈಕ್ ದಿಸ್. ಡಾಟ್ ಇಡೋಣ. ಸೊ ಸ್ಟ್ರೈಟ್ ಲೈನ್ ಈ ರೀತಿ ಕೊರಿಸೋದು. ಸ್ಟ್ರೈಟ್ ಲೈನ್, ಸಣ್ಣ ಒಂದು ಲೈನ್. ಇದನ್ನು ಹಾಗೆ ತಿಡಿಸ್ತಾ ಹೋಗ್ಬೇಕು. ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತಾ ಫಸ್ಟ್ ಆಲ್ಮೋಸ್ಟ್ ಆಲ್ ಈಸಿ ಇದೆ ಶೇಪ್. ಸೊ ಎಷ್ಟು ಟೈಮ್ ಅಂದರೆ 5 to 6 or 8 to 10 ಟೈಮ್ಸ್ ಇನಫ್ ಆಗುತ್ತೆ ಒನ್ ಡೇಗೆ. ಒನ್ ಡೇಯಲ್ಲೇ ಕಲಿತಾರೆ ಮಕ್ಕಳು. ಆರಾಮಾಗಿ ಕಲಿಸ್ಬೋದು. ಸೊ ಈ ರೀತಿ ತಿಳಿಸ್ತಾ ಹೋಗಬೇಕು 8 to 10 ಟೈಮ್ಸ್. ಓಕೆ, ಸೊ ಎಚ್ ಫಾರ್ ಹ್ಯಾಟ್ ಡ್ರಾ ಮಾಡೋಣ ಈಗ. ವಿ ವಿಲ್ ಡ್ರಾ ಹ್ಯಾಟ್. ಓಕೆ, ದಿಸ್ ಇಸ್ ದ ಹ್ಯಾಟ್. ಯು ಸಿಂಕ್ ದಿಸ್ ಇಸ್ ದ ಹ್ಯಾಟ್. ಹ್ಯಾಟ್. ಫೈನ್. ಯಾವುದಿದು? ಹ್ಯಾಟ್. HAT. ಹ್ಯಾಟ್. ಡಾಟ್ ಮೆಥಡ್ಸ್. ಓಕೆ, ಸೊ ಫಸ್ಟ್ ಅಪ್ಪರ್ 3 ಲೈನನ್ನು ಯೂಸ್ ಮಾಡ್ಕೋಬೇಕು ಇದಕ್ಕೆ. ಸೊ ಟೋಟಲಿ 4 ಡಾಟ್ಸ್ ಬರುತ್ತೆ. 1 2 3 4. ಫಸ್ಟ್ ಲೈನಿಗೆ 2 ಡಾಟ್ಸ್, ಥರ್ಡ್ ಲೈನಿಗೆ 2 ಡಾಟ್ಸ್. ಓಕೆ, ನೋಡ್ತಾ ಇದ್ರಲ್ಲ? ಫಸ್ಟ್ ಲೈನ್ಗೆ 2 ಡಾಟ್ಸ್, ಥರ್ಡ್ ಲೈನ್ಗೆ 2 ಡಾಟ್ಸ್. ಫಸ್ಟ್ ಲೈನ್ಗೆ 2 ಡಾಟ್ಸ್, ಥರ್ಡ್ ಲೈನ್ಗೆ 2 ಡಾಟ್ಸ್. ಸೊ ಈ ರೀತಿ 4 ಡಾಟ್ಸ್ ಇಡ್ತಾ ಹೋಗಬೇಕು. ಹಾಕ್ತಾ ಹೋಗಬೇಕು. ಸೊ ಪ್ರಾಕ್ಟೀಸ್ ಕೊಡ್ತಾ ಹೋಗ್ಬೇಕು. ನೋಡಿ ಈ ರೀತಿ ಹಾಕ್ತಾ ಹೋಗಬೇಕು. ಸೊ ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ ಅಷ್ಟು ಒಳ್ಳೆಯದು. ಸೊ ಬರ್ತಾ ಬರ್ತಾ ಏನು ಮಾಡಬೇಕಂದ್ರೆ ಡಾಟ್ ಅವ್ರ ಪ್ರಾಕ್ಟೀಸ್ ಆಯಿತಾ, ಡಾಟನ್ನು ಸ್ಟಾಪ್ ಮಾಡ್ತಾ ಹೋಗಬೇಕು. ಈ ರೀತಿ ಸ್ಟ್ರೈಟ್ ಲೈನು, ಆಮೇಲೆ ಹಾರಿಜಾಂಟಲ್ ಲೈನ್, ಸ್ಟ್ರೈಟ್ ಲೈನ್. ಓಕೆ, ಈ ರೀತಿ ಫಸ್ಟಿಗೆ 2 ಲೈನ್ಸ್ ಹಾಕಂತ ಹೇಳಿ ನೋಡು. ಈ ರೀತಿ ದಿಸ್ ಇಸ್ ದ ಹೆಚ್, ದಿಸ್ ಇಸ್ ದ ಹೆಚ್. ಓಕೆ, H for hat, H for hand. ಸೊ ಯಾವುದು ಪ್ರೊನೌನ್ಸಿಯೇಷನ್ ಬರುತ್ತೋ ಅವರಿಗೆ ಅದನ್ನು ಪ್ರಾಕ್ಟೀಸ್ ಕೊಡೋದು. ಬರ್ತಾ ಬರ್ತಾ ಏನಿದೆ ಕ್ಲಾಸಸ್, ಹೈಯರ್ ಕ್ಲಾಸಸ್ ಬರ್ತಾ ಅವ್ರಿಗೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗುತ್ತೆ. ಸೊ ನಾವು ಯು ಆರ್ ಸೇಯಿಂಗ್, ಹೌದಾ? ನೋಡ್ತಾ ಇದ್ದೀರಾ? ಜಿ, ದ ಮೆಥಡ್ ಆಫ್ ರೈಟಿಂಗ್ ಜಿ. ಪಿಕ್ಚರ್, ಗ್ರೇಪ್ಸ್ ಪಿಕ್ಚರ್, ಥೀಡೋ ಮೆಥಡು. ಸೊ ನಾವು H ಫಾರ್ ಹ್ಯಾಟ್. ಓಕೆ, ಥೀಡೋ ಮೆಥಡು, ಪಿಕ್ಚರು, ಡಾಟ್ ಮೆಥಡ್. ಓಕೆ, ಸೊ ಟುಡೇ ಐ ಥಾಟ್ ಯು G and H ಮೆಥಡ್. ಅಂಡರ್ಸ್ಟುಡ್? ಸೊ ಪ್ರಾಕ್ಟೀಸ್ ಕೊಡ್ತಾ ಹೋಗಿ ಮಕ್ಕಳಿಗೆ. ಎಸ್, ಡೆಫಿನೆಟ್ಲಿ ಐ ಆಮ್ ಟೆಲಿಂಗ್ ಯು, ದೇ ವಿಲ್ ಲರ್ನ್. ಎಸ್, ದೇ ವಿಲ್ ಬಿ ಪರ್ಫೆಕ್ಟ್. ಓಕೆನಾ? ಸೊ ನಿಮಗೆ ಬರೀ ತೋರಿಸ್ತಾರೆ ಅವರು. ಸೊ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಐ ಮತ್ತು ಜೇನ ಹೇಳ್ಕೊಡ್ತೇನೆ ನಿಮಗೆ. ಓಕೆ, ಐ ವಿಲ್ ಟೀಚ್ ಯು ಐ ಆ್ಯಂಡ್ ಜೆ, ಹೌ ಟು ರೈಟ್ ಐ ಆ್ಯಂಡ್ ಜೆ. ಸೊ ಟುಡೇ ಇಸ್ ಇನಫ್ನ. ಪ್ರಾಕ್ಟೀಸ್ ಮಾಡಿಸಿ. ಓಕೆ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯು ವಿಲ್ ಗೆಟ್ ಮೈ ವೀಡಿಯೋಸ್ ಈಸಿಲಿ. ಓಕೆ, ಯಾವುದೇ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಫಾರ್ ದ್ಯಾಟ್ ಅಪ್ಲೋಡ್ ಮಾಡಿ. ಓಕೆ, ಓಕೆ ದೆನ್.
Thank you. Bye bye. See you in the next class.